RSS ಪಥಸಂಚಲನ. ಒಂದು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ RSS ಕಾರ್ಯಕ್ರಮ ಸೇರಿದಂತೆ ಇನ್ನಿತರ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಪಾರ್ಷಿಯಲಿ ಒಂದು ಬ್ಯಾನ್ ಅನ್ನ ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಅದು ಯಾರು ಹೇಳಿದ್ದಕ್ಕೆ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರ ಬರೆದ ಕಾರಣಕ್ಕೋಸ್ಕರ ಅಂಥದ್ದೊಂದು ನಿರ್ಧಾರವನ್ನ, ಕಟು ನಿರ್ಧಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಗೊಂಡಿದ್ಯಾಕೆ ಅಥವಾ ಕಾಂಗ್ರೆಸ್ ಸರ್ಕಾರ ತಗೊಂಡಿದ್ಯಾಕೆ? ಇಡೀ ಪ್ರಕರಣವನ್ನ ನೀವು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಆಗಸ್ಟ್ 14ರಿಂದ ಇಲ್ಲಿಯ ತನಕದ ಬಹುಪಾಲು ಪ್ರಕರಣಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಆ ಹೇಳಿಕೆಗಳು, ಪ್ರಕರಣಗಳು ಮತ್ತು ಇವತ್ತಿನ ಡೆವಲಪ್ಮೆಂಟ್, ಸರ್ಕಾರ ವರ್ಸಸ್ ಬಿಜೆಪಿ ಮತ್ತು RSS ಅನ್ನೋ ರೀತಿಯಲ್ಲಿ ಯಾಕೆ ಆಗ್ತಿದೆ? ಅದಕ್ಕೂ ಮುಂಚೆ ನಿಮಗೆ ಒಂದು ಘಟನೆಯನ್ನ ನೆನಪಿಸಬೇಕು. ಅದು ಇದೇ ವರ್ಷದ ಶಿವರಾತ್ರಿ. ಇಶಾ ಫೌಂಡೇಶನ್ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಯಲ್ಲಿ ಪಾಲ್ಗೊಂಡಿದ್ರು. ಆ ನಂತರದಲ್ಲಿ ಏನಾಯಿತು? ತುಂಬಾ ಸೂಕ್ಷ್ಮವಾಗಿ ನೋಡಬೇಕು ಇಡೀ ಪ್ರಕರಣವನ್ನ. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು. RSS ನ ವಿಚಾರವಾಗಿ ಇಂಥದ್ದೊಂದು ಕಟ್ಟು ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತಗೊಂಡಿರಲಿಲ್ಲ. ಆದ್ರೆ ಈಗ ಯಾಕೆ ತಗೊಂಡ್ರು? ಅದು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಒಂದು ಮಾತಿಗೆ, ಒಂದು ಪತ್ರಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಸಿಕ್ತು? ಇದರ ಜೊತೆಯಲ್ಲಿ ಶನಿವಾರ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕ್ಲೋಸ್ಡ್ ಡೋರ್ ಮೀಟಿಂಗ್ ಮಾಡಿರುವಂಥದ್ದು ಸುಮಾರು 2 ಗಂಟೆಗಳ ಕಾಲ. ಯಾಕೆ? ಈ ಎಲ್ಲಕ್ಕೂ ಕೂಡ ಒಂದು ಸಾಮ್ಯತೆ ಇದೆ, ಅದನ್ನ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಇಶಾ ಫೌಂಡೇಶನ್ನ ಕಾರ್ಯಕ್ರಮ ಆದಮೇಲೆ DK ಶಿವಕುಮಾರ್ ಅವರು ಪದೇ ಪದೇ ಒಂದಷ್ಟು ಹೇಳಿಕೆಗಳನ್ನು ಕೊಡುವ ಮೂಲಕ ಬೇರೆ ಏನೋ ಮೆಸೇಜ್ ಅನ್ನ ಕೊಡೋಕ್ ಬಂದ್ರ. ಅದರಲ್ಲಿ ಮೊದಲನೇದ್ದು, ಅವರದ್ದೇ ಸರ್ಕಾರ ಚಿನ್ನಯ್ಯ ಅನ್ನುವಂತಹ ದೂರುದಾರ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಕೋರ್ಟ್ ಕೂಡ SIT ರಚನೆ ಮಾಡಲಿಕ್ಕೆ ಒಂದು ತೀರ್ಪು ಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಸೇರಿದಂತೆ ಹಲವರ ಒತ್ತಾಯದ ಮೇರೆಗೆ SIT ರಚನೆ ಮಾಡದ ಮೇಲೆ ಆಗಸ್ಟ್ 14ನೇ ತಾರೀಕು DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಧರ್ಮಸ್ಥಳ ಪ್ರಕರಣ ಒಂದು ಷಡ್ಯಂತ್ರ, ಇದರಿಂದ ಯಾರಿದ್ದಾರೆ ಎಲ್ಲರೂ ಗೊತ್ತು ನನಗೆ, ಅವರು ಯಾರು ಅನ್ನೋದನ್ನ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳಿದ್ರು. ಅರೆ ಜುಲೈ ತಿಂಗಳಲ್ಲಿ SIT ರಚನೆ ಆಗಿತ್ತು. ಆಗಿನಿಂದ ಆಗಸ್ಟ್ 14ರ ತನಕ ಸುಮ್ಮನೆ ಇದ್ದಂತಹ DK ಶಿವಕುಮಾರ್ ಅವರು ಷಡ್ಯಂತ್ರ ಅನ್ನೋ ಮಾತನ್ನ ಯಾಕೆ ಹೇಳಿದ್ರು? ಯಾವ ಮೆಸೇಜ್ ಅನ್ನ ಕೊಟ್ರು? ನಾನು ಸಾಫ್ಟ್ ಹಿಂದುತ್ವದ ಜೊತೆಲಿದ್ದೀನಿ ಅಥವಾ RSS ನ ತತ್ವ ಸಿದ್ಧಾಂತಗಳನ್ನ ನಾನು ಕೂಡ ಗೌರವಿಸ್ತೀನಿ ಅನ್ನುವ ಸಂದೇಶ ಕೊಟ್ರ? ಯಾಕಂದ್ರೆ ಅದೇ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಅವರದ್ದೇ ಪಕ್ಷದ ಮತ್ತೊಬ್ಬ ನಾಯಕ BK ಹರಿಪ್ರಸಾದ್ ಅವರು ಹೇಳಿದ್ದು, ಘಟ್ಟದ ಮೇಲಿನ ಮತ್ತು ಘಟ್ಟದ ಕೆಳಗಿನ RSS ನಾಯಕರ ತಿಕ್ಕಾಟದ ಕಾರಣಕ್ಕೆ ಈ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ, ಇಲ್ಲ ಅಂದ್ರೆ ಇನ್ನೂ ಹಿಂದಕ್ಕೆ ಹೋಗ್ತಿತ್ತು ಅನ್ನುವ ಧಾಟಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಏನಾಯ್ತು? ಆಗ್ಲೂ ಕೂಡ ಒಂದು ತಿಪ್ಪೆ ಸಾರಿಸುವಂತಹ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟನೆಯನ್ನ ಕೊಟ್ರು. ಯಾರು? ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, KPCC ಅಧ್ಯಕ್ಷರು. ಅದಾದ ಮೇಲೆ ಆಗಸ್ಟ್ 22 ತುಂಬಿದ ವಿಧಾನಸಭೆಯಲ್ಲಿ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಗೀತೆಯನ್ನ ಹಾಡಿದ್ರು. RSS ಗೀತೆಯನ್ನ. ಯಾಕೆ? ನನಗೆ RSS ತತ್ವ ಸಿದ್ಧಾಂತಗಳು ಗೊತ್ತು, ನಾನು ಶಾಖೆಗೂ ಹೋಗಿ ಬಂದಿದ್ದೀನಿ, ನಾನು ಬಿಜೆಪಿಯ ವಾತಾವರಣದಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಮಜಬೂತಾಗಿ ಇರಬಲ್ಲೆ ಅನ್ನುವಂತಹ ಮೆಸೇಜ್ ಅನ್ನೇನಾದ್ರೂ ಕೊಟ್ರ? ಅಥವಾ RSS ನ ವಿಚಾರ, ಯಾಕಂದ್ರೆ ಕಾಂಗ್ರೆಸ್ನ ಒಂದು ರಾಜ್ಯ ಅಧ್ಯಕ್ಷ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಕರ್ನಾಟಕದ, ಅವರು RSS ತತ್ವ ಸಿದ್ಧಾಂತಗಳನ್ನ ಮೆಚ್ಕೋತಾರೆ, ಹಾಡ್ತಾರೆ, ಹೊಗಳ್ತಾರೆ, ಎಲ್ಲವೂ ಸರಿ. DK ಶಿವಕುಮಾರ್ ಹೊಗಳೋದಕ್ಕೂ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹೊಗಳೋದಕ್ಕೂ ವ್ಯತ್ಯಾಸ ಇದೆ. ಅದರ ಅರ್ಥ ಏನು? ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ RSS ಸೇರೋಣ ಅನ್ನುವಂತಹ ಒಂದು ಪ್ರೇರಣೆಯೇ
ಅನ್ನೋದು ಕೂಡ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿತ್ತು. ಯಾಕಂದ್ರೆ ಜಾತ್ಯತೀತ ಸಿದ್ಧಾಂತವನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಅಂಶಗಳನ್ನ ತಮ್ಮ ಪಕ್ಷದ ಸಿದ್ಧಾಂತ ಅಂತ ಭಾವಿಸುವ, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಬಹುದೊಡ್ಡ ತಾಯಿ ಗುಣದ ವಿಚಾರಗಳನ್ನು ಹೇಳುವಂತಹ ಕಾಂಗ್ರೆಸ್, ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ವಕ್ತಾರರು ಇದನ್ನೇ ಹೇಳ್ತಿದ್ದಾರೆ, ಅದನ್ನು ನಿಮ್ಗೆ ಹೇಳಿದ್ದು. ಡಿ ಕೆ ಶಿವಕುಮಾರ್ ಅವರ ನಮಸ್ತೆ ಸದಾ ವತ್ಸಲೆ ಕೂಡ ಬಹುದೊಡ್ಡ ವಿವಾದ ಆಯಿತು. ಪಕ್ಷದೊಳಗೂ ಕೂಡ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳಿದ್ರು, ಅನಂತರದಲ್ಲಿ ಅವರು ಬೇರೆ ಏನೋ ಹೇಳಿದ್ರು. ಇದಾದ ಮೇಲೆ ಆಗಸ್ಟ್ 30ನೇ ತಾರೀಕು ಉಡುಪಿಯ ಮಠದಲ್ಲಿ ಕಾಣಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್. ಉಡುಪಿಯ ಪ್ರಖ್ಯಾತ ಶ್ರೀಗಳೊಬ್ರು, ಮಠದ ಶ್ರೀಗಳೊಬ್ರು, ಅಷ್ಟಪೀಠಗಳ ಪೈಕಿ ಒಬ್ರು, ಅಷ್ಟಮಠಗಳ ಪೈಕಿ ಒಬ್ರು. ಸಂಸ್ಕೃತ ಶ್ಲೋಕಗಳನ್ನು ಹೇಳಬಲ್ಲಂತಹ ಒಬ್ಬ ಸೂಪರ್ ಸ್ಟಾರ್ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಕೇವಲ ಡಿ ಕೆ ಶಿವಕುಮಾರ್ ಅವರು ಈ ದೇಶದಲ್ಲಿ ಅನ್ನುವಂತಹ ಒಂದು ಬಿರುದು ಬಾವಲಿಯನ್ನ ಕೊಟ್ಟು ಕಳಿಸೋದ್ರು. ಯಾಕೆ? ಮತ್ತೆ ಸಂಸ್ಕೃತದ ಶ್ಲೋಕಗಳನ್ನು ಹೇಳುವಂತಹ ಮತ್ತು ಕೃಷ್ಣನಿಗೂ ನನಗೂ ಒಂದು ಒಳ್ಳೆ ಭಕ್ತಿಯ ಒಂದು ಮಾರ್ಗ ಇದೆ ಅಂತ ಎಲ್ಲ ಸಾಕಷ್ಟು ಮಾತಾಡಿದ್ರು. ಆಗ್ಲೂ ಕೂಡ ಬಿಜೆಪಿಯ ವಾತಾವರಣದಲ್ಲಿ, RSS ನ ವಾತಾವರಣದಲ್ಲಿ ಒಬ್ಬ ಡಿ ಕೆ ಶಿವಕುಮಾರ್ ಸಲೀಸಾಗಿ ಈಜಬಲ್ಲರು, ಬದುಕಬಲ್ಲರು ಅನ್ನೋ ಮೆಸೇಜ್ ಕೊಟ್ರ. ಇದಾದ ಮೇಲೆ ನಿಮಗೆ ಮುಖ್ಯವಾದಂಥದ್ದು, ಯಾಕಂದ್ರೆ ಆ ನಂತರದಲ್ಲಿ ಸ್ವಲ್ಪ ನವೆಂಬರ್ ಕ್ರಾಂತಿಯ ಚರ್ಚೆಗಳು, ಅಕ್ಟೋಬರ್ ಕ್ರಾಂತಿಯ ಚರ್ಚೆಗಳು ಎಲ್ಲವೂ ಬಂದು ಹೋದು. ಬಿಹಾರದ ಚುನಾವಣೆಗಳು, ಆ ಸಂದರ್ಭದಲ್ಲಿ ಮಹತ್ವದ ಕಾರ್ಯಕ್ರಮಗಳು ದೆಹಲಿ ಮತ್ತು ಬಿಹಾರದಲ್ಲಿ ಆದಂಥವು, AICCಯ ಕಾರ್ಯಕ್ರಮಗಳು, ಅಲ್ಲಿ ಆ ಬ್ಯುಸಿಯ ಮಧ್ಯೆ ಸ್ವಲ್ಪ ತಣ್ಣಗಾದಂತೆ ಕಾಣ್ರು. ಅದಾದ ಮೇಲೆ ಅಕ್ಟೋಬರ್ 12ನೇ ತಾರೀಕು ಯಾರನ್ನ ಕರಿ ಟೋಪಿ MLA ಬಾಯಿಲ್ಲಿ ಅಂತ ಕರೆದ್ರು. ಆಗ್ಲೂ ಕೂಡ ವೇಷಧಾರಿಯಾಗಿದ್ದಂತಹ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನ್ರತ್ನ ಅವರನ್ನ ಕರೆದ್ರು. ಅಲ್ಲೂ ಕೂಡ, ಯಾಕಂದ್ರೆ ಈ ಹಿಂದೆ ಪೂರ್ತಿ RSSಗೆ ತುಂಬಾ ಗೌರವ ಸಲ್ಲಿಸುತ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಆ ಸಿದ್ಧಾಂತಗಳನ್ನ ನಾನು ಕೂಡ ಆರಾಧಿಸ್ತಿದ್ದೀನಿ, ಬಿಜೆಪಿಯ ವಾತಾವರಣದಲ್ಲಿ ನಾನು ಸಲೀಸಾಗಿ ಇರಬಲ್ಲೆ ಅನ್ನುವಂತಹ ಧಾಟಿಯಲ್ಲಿ ಮೆಸೇಜ್ ಅನ್ನ ಕೊಟ್ಟಿದ್ದಂಥವರು ಏಕಾಏಕಿ ಕರಿಟೋಪಿ MLA ಬಾ ಇಲ್ಲಿ ಅಂತ ಕರೆಯೋ ಮೂಲಕ ಯಾವ ಮೆಸೇಜ್ ಅನ್ನ ಕೊಟ್ಟರು? ನೀವು ಆಗಸ್ಟ್ 14ರ ಇದೊಂದು ಷಡ್ಯಂತ್ರ ಅನ್ನೋ ಮಾತಿನಿಂದ ಹಿಡಿದು ಕರಿಟೋಪಿ MLA ಬಾ ಇಲ್ಲಿ ಅಂತ ಕರೆಯುವ ತನಕ ಡಿ ಕೆ ಶಿವಕುಮಾರ್ ಅವರು ಮತ್ತು ಒಂದಷ್ಟು ಘಟನೆಗಳು. ಇಶಾ ಫೌಂಡೇಶನ್ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಪಕ್ಕದಲ್ಲಿ ಕೂತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಕರಿಟೋಪಿ MLA ಬಾ ಇಲ್ಲಿ ಅಂತ ಕರೆಯುವ ಹಂತದ ಮಧ್ಯೆ ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ಅಂತಲೂ ಕೂಡ ಹಾಡಿದ್ರು. ಯಾಕಿರಬಹುದು, ಏನಿರಬಹುದು? ಇದಾದ ಮೇಲೆ ಇಡೀ ಪ್ರಕರಣದ ಆರಂಭಕ್ಕೆ ಒಂದು ಎಲಿವೇಶನ್ ರೀತಿಯಲ್ಲಿ ಕ್ರಾಂತಿ ಆಗತ್ತೆ ನೋಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಂತಹ KN ರಾಜಣ್ಣ ಅವರು ಮತ್ತೆ ಅಲ್ಲಪ್ಪ, ಈಗೀಗ ನೀವು RSS ಕಾರ್ಯಕ್ರಮಗಳಿಗೆ ಒಂದು ಬ್ಯಾನ್ ಅನ್ನು ಮಾಡ್ತಿದ್ದೀರಲ್ಲ, ಎಲ್ಲರೂ ಪರ್ಮಿಷನ್ ತಗೊಂಡು ಮಾಡೋಕ್ಕಾಗುತ್ತೆ ಅನ್ನೋದಾದ್ರೆ ರಸ್ತೆಯಲ್ಲಿ ನಮಾಜು ಮಾಡಬಹುದಾದಂತಹ ಮುಸಲ್ಮಾನರು ಪರ್ಮಿಷನ್ ತಗೊಳ್ಳೋಕ್ಕಾಗುತ್ತಾ ಅನ್ನುವ ಪ್ರಶ್ನೆಯನ್ನ ಎತ್ತಿ ಸ್ವಲ್ಪ ದಿನ ಕಾಯ್ತಿರಿ ಕ್ರಾಂತಿ ಆಗತ್ತೆ ಅನ್ನುವಂತಹ ಸುಳಿವನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಮಾಡಿರುವಂಥದ್ದು. ನಿಮಗೆ ಈಗಲೂ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಅಂದ್ರೆ ಸರಳವಾಗಿ ಇನ್ನೊಂದು ಸಾಲಿನಲ್ಲಿ ಹೇಳೋದಾದ್ರೆ, ಇಲ್ಲಿ RSS ಬ್ಯಾನ್ ವಿಚಾರವಾಗಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಅಂತ ಅನ್ಕೊಳ್ಳಿ, ಕಾರ್ಯಕ್ರಮಗಳನ್ನ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋದನ್ನೇ ಯಾರ ಪತ್ರ ಬರೆದಿದ್ದು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ. ಕ್ಲೋಸ್ಡ್ ಡೋರ್ ಮೀಟಿಂಗ್ ನಲ್ಲಿ ಕೂತವ್ರು ಯಾರು? ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು. 2013-18ರ ಮಧ್ಯೆ ಕೂಡ ಇಂಥದ್ದೇ ಬ್ಯಾನ್ ಅನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಬಹುದಿತ್ತು, ಅವತ್ತು ಅದು ಮಾಡಿರಲಿಲ್ಲ. ಷಡ್ಯಂತ್ರ, ನಮಸ್ತೆ ಸದಾವತ್ಸಲೆ ಮಾತೃಭೂಮೆ, ಕರಿಟೋಪಿ MLA ಬಾ ಇಲ್ಲಿ. ಈಗ ಕ್ರಾಂತಿ ಏನಾಗಬಹುದು? ಯಾವ ಕಾರಣಕ್ಕೆ ಇದು ಪ್ರೀ ಪ್ಲಾನ್ಡ್ ಇದ್ದಿರಬಹುದಾ? ನಿಧಾನವಾಗಿ ಸಾವಧಾನವಾಗಿ ಯಾವ ಮೆಸೇಜ್ ಅನ್ನ, ಯಾವ
ಕ್ರಾಂತಿಯನ್ನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಮಾಡ್ತಿರಬಹುದು, ಅಥವಾ ಗೊತ್ತೋ ಗೊತ್ತಿಲ್ಲದೆಯೋ ಆ ಕ್ರಾಂತಿಯಲ್ಲಿ ಭಾಗಿಯಾಗಿರಬಹುದು. ಆದರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಸಿಂಗಲ್ ಲೈನ್ ಎಲ್ಲಾ ಕಡೆನೂ ಕೂಡ ಕಾಣಿಸ್ತಿರುವಂಥದ್ದು ಯಾಕೆ? ಸಿದ್ದರಾಮಯ್ಯ ಅನ್ನುವಂತಹ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದ ಮೆಚ್ಚುವಂತಹ ನಾಯಕ, ಅಹಿಂದ ನಾಯಕ, ಅವರ ವಿರುದ್ಧ ಬಹುದೊಡ್ಡ ಜನಾಕ್ರೋಶ ಅಥವಾ ಜನವಿರೋಧಿ ಸಂದೇಶವನ್ನು ಕೊಡ್ಲಿಕ್ಕೆ ಈ ಪ್ರಯತ್ನಗಳಾಗ್ತಿರಬಹುದಾ? ಸರ್ಕಾರ ಮಾಡಿದ್ದು ಇವ್ರದೇ ಸರ್ಕಾರ SIT ರಚನೆ ಮಾಡಿದ್ದು. ಆದ್ರೆ ಷಡ್ಯಂತ್ರ ಅಂದಿದ್ದು ಇವರೇ. ಕರಿಟೋಪಿ ಬಾಯಿಲ್ಲಿ ಎಂದಿದ್ದು ಸಿದ್ದರಾಮಯ್ಯ ಅಲ್ಲ, ಡಿ ಕೆ ಶಿವಕುಮಾರ್ ಅವರು. ಏನಾಗ್ತಿದೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ.